ಈಗ ನೀವು ನಿಮ್ಮ ವೇತನವನ್ನ ರೂಪಾಯಿ ಗೊತ್ತಿರಬಹುದು, ನಿಮ್ಮ ಕ್ರೆಡಿಟ್ ಕಾರ್ಡ್ ಬಿಲ್ ದಿನಾಂಕವನ್ನ ಗೊತ್ತಿರಬಹುದು, ನಿಮ್ ಮುಂದಿನ ಪ್ರೋತ್ಸಾಹನ ಅವಧಿ ತಿಳಿದಿರಲಿ. ಯಾರು ಹೇಳ್ದ ವಿಷಯವಿದು. ನೀವು ವೃತ್ತಿ ನಿರ್ಮಿಸುವಾಗಲೇ ನಿಮ್ಮ ಫಲವತ್ತತೆಯ ಸಮಯ ಕಮ್ಮಿ ಆಗ್ತಿದೆ ಮತ್ತು ನಿಮ್ಮ ವೃತ್ತಿಯಂತೆ ಇದನ್ನು ನಿಲ್ಲಿಸಲು ಸಾಧ್ಯವಿಲ್ಲ. ನೀವು ಇದಕ್ಕೆ ವಿಸ್ತರಣೆಗಾಗಿ ಮಾತನಾಡಲಾಗದು, ಇದನ್ನು ನಂತರಕ್ಕೆ ಮುಂದೂಡಲಾಗದು. ಭಯಾನಕವೆಂದರೆ ಈ ಮಹಿಳೆಯರಲ್ಲಿ ಹೆಚ್ಚಿನವರು ಸರಿಯಾಗಿಯೇ ಮಾಡಿದ್ರು. ಅವರು ಕಠಿಣವಾಗಿ ಓದಿ ಯಶಸ್ವಿ ವೃತ್ತಿ ಕಟ್ಟಿದ್ರು, ತಮ್ಮ ಪೋಷಕರಿಗೆ ಬೆಂಬಲ ನೀಡಿದ್ರು, ಸರಿಯಾದ ಸಮಯಕ್ಕೆ ಕಾಯ್ದ್ರು, ಮತ್ತು ಕೊನೆಗೆ ಅವರು ಸಿದ್ಧರಾಗಿದ್ದಾಗ ಅವ್ರ ದೇಹ ಸಿದ್ಧವಾಗಿರಲಿಲ್ಲ. ನಾನ್ ನಿಮಗೆ ಭಯ ಹುಡ್ಸಕ್ ಪ್ರಯತ್ನಿಸ್ನಲ್ಲ, ನಿಮ್ಗೆ ಏನ್ ನಡೀತಿದೆ ಎಂಬುದನ್ನು ಅರಿವಿಗೆ ತರೋ ಪ್ರಯತ್ನ ಮಾಡ್ತಿದ್ದೀನಿ. ನಾನು ಡಾಕ್ಟರ್ ಅರ್ಚನಾ ವಿಕೆ. ನಿಮ್ ದೇಹದಲ್ಲಿ ನಿಜವಾಗಿಯೂ ಏನ್ ನಡೀತಿದೆ ಎಂಬುದನ್ನು ನಾನು ನಿಮಗೆ ಹೇಳ್ತೀನಿ. ಮಹಿಳಾ ಸಂತಾನೋತ್ಪತ್ತಿ ಸಮಸ್ಯೆ ಎಂದರೆ ನೀವು ಕೆಲವು ಸಮಯದಿಂದ ಗರ್ಭಧಾರಣೆಗೆ ಪ್ರಯತ್ನಿಸ್ತಿದ್ದೀರಿ, ನಿಯಮಿತವಾಗಿ ಸಂಭೋಗ ಮಾಡ್ತಿದ್ರು ಗರ್ಭಧಾರಣೆ ಆಗ್ತಿಲ್ಲ. ನಿರೀಕ್ಷಿಸಿದಂತೆ ಗರ್ಭಧಾರಣೆ ಆಗ್ತಿಲ್ಲ ಎಂದರೆ ನಿಮಗೆ ಮಕ್ಕಳಾಗುವುದಿಲ್ಲ ಎಂದರ್ಥವಲ್ಲ. ನಿಮ್ಮ ವ್ಯವಸ್ಥೆಯ ಡಿಂಬಗಳು, ಹಾರ್ಮೋನ್ಗಳು, ಫ್ಯಾಲೋಪಿಯನ್ ಟ್ಯೂಬ್ಗಳು, ಗರ್ಭಾಶಯ ಅಥವಾ ಸಂಗಾತಿಯ ವೀರ್ಯ ಕಣಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಎಂದರ್ಥ. ಬಹುಶಃ ಇದು ನೀವಾಗಿರ್ಬೋದು. ನೀವು 34 ವರ್ಷದವರು, ಟೆಕ್ ಕಂಪನಿಯಲ್ಲಿ ಕೆಲಸ ಮಾಡ್ತೀರಿ, ವೃತ್ತಿ ನಿರ್ಮಾಣದ ನಂತರ 30ನೇ ವಯಸ್ಸಿನಲ್ಲಿ ಮದುವೆ ಆದಿರಿ. 32ನೇ ವಯಸ್ಸಿನಲ್ಲಿ ಗರ್ಭಧಾರಣೆಗೆ ಪ್ರಯತ್ನಿಸಲು ಪ್ರಾರಂಭಿಸಿ ಈಗ 34ರಲ್ಲಿದ್ದೀರಿ. 2 ವರ್ಷಗಳ ಕಾಲ ಗರ್ಭಧಾರಣೆಗೆ ಪ್ರಯತ್ನಿಸಿದ ನಂತರ ನೀವು ಕ್ಲಿನಿಕ್ ನಲ್ಲಿ ಕುಳಿತಿದ್ದೀರಿ, ಹೆಚ್ಚು ಸಾಮಾನ್ಯ ವರದಿಗಳ ಫೈಲ್ ಜೊತೆನೆ. ಡಾಕ್ಟರ್ ಹೇಳ್ತಾರೆ ಕಾರಣವಿಲ್ಲದ ಒಂದ್ಯತ್ಲ. ನಿಮ್ಮತ್ತೆ ಹೇಳ್ತಾರೆ ಎಲ್ಲಾ ಪರೀಕ್ಷೆಗಳು ಸರಿಯೇ ಇದ್ರೆ ಬಹುಶಃ ನೀವೇ ಹೆಚ್ಚು ಯೋಚಿಸಿದ್ದೀರೋ. ನಮ್ಮ ಕಾಲದಲ್ಲಿ ಇವೆಲ್ಲವೂ ಇರ್ಲಿಲ್ಲ. ಆದ್ರೆ ಯಾರು ಹೇಳೋದ್ ಸಂಗತಿ ಇಳಿಮೆ. ವೈದ್ಯಕೀಯ ಸಲಹೆ ಮತ್ತು ಕುಟುಂಬದ ಅಭಿಪ್ರಾಯಗಳ ನಡುವೆ ಒಂದು ವಿಷಯ ಕಳೆದೋಗ್ತದೆ, ಅದು ಸಮಯ. ಇಲ್ಲಿ ಯಾರು ನಿಮ್ಗೆ ಹೇಳಿದ ಸಂಗತಿ ಇಲ್ಲಿದೆ. ನಿಮ್ಮ ವೃತ್ತಿ, ಹೊಸ ಕೌಶಲ್ಯಗಳು, ಉತ್ತಮ ಸಂಬಳ, ನೀವು ಕೆಲಸ ಮಾಡುವ ಪದೋನ್ನತಿ ಎಲ್ಲವೂ ಏರ್ತಿರುವಾಗ ನಿಮ್ಮ ಫಲಪ್ರದತೆ ನಿಧಾನವಾಗಿ ಇಳಿತಿದೆ. ನಿಮ್ಮ 20ರ ಆರಂಭದಲ್ಲಿ ಪ್ರತಿ ತಿಂಗಳು ಗರ್ಭಧರಿಸುವ ಸಾಧ್ಯತೆ 20ರಿಂದ 25% ಇರ್ತದೆ. ಆದ್ರೆ 35ನೇ ವಯಸ್ಸಿಗೆ ಈ ಸಾಧ್ಯತೆಯು 10ರಿಂದ 15% ಇಳಿಯುತ್ತೆ. 40ರ ವಯಸ್ಸಿಗೆ ಅದು 5ರಿಂದ 8%ಕ್ಕಿಂತ ಕಡಿಮೆ ಆಗ್ತದೆ. ಮಿಸ್ಕ್ಯಾರೇಜ್ ಆಗುವ ಅಪಾಯವು ಹೆಚ್ಚುತ್ತದೆ. ಇದು ನೀವು 35ನೇ ವಯಸ್ಸಿನಲ್ಲಿ ಬೀಳುವ ಶಿಖರವಲ್ಲ, ಇದೊಂದು ಇಳಿಜಾರು. ಹೆಚ್ಚಿನ ನಗರ ಭಾರತೀಯ ಮಹಿಳೆಯರು ವೃತ್ತಿ ಜೀವನದ ಶಿಖರ ತಲುಪ್ತಿದ್ದಾರೆ, ಅಲ್ಲದೆ ಆ ಇಳಿಜಾರು ಹೆಚ್ಚುತ್ತಿದೆ. ಹೆಚ್ಚಿನ ನಗರ ಭಾರತೀಯ ಮಹಿಳೆಯರು ಆ ಇಳಿಜಾರನ್ನು ಏರತೊಡಗಿದ್ದಾರೆ. ಜೈವಿಕತೆಯು ಇಳಿಯಲು ಪ್ರಾರಂಭಿಸುವಾಗೆ ಕಳೆದ 10-15 ವರ್ಷಗಳಲ್ಲಿ ಏನ್ ಬದಲಾಗಿದೆ ಎಂಬುದನ್ನು ನೋಡಿ. ನಿಮ್ ತಾಯಿ ಮೊದಲ ಮಗುವನ್ನು 24 ವಯಸ್ಸಿನಲ್ಲಿ ಪಡೆದ್ರು, ಆದ್ರೆ ನೀವು ಆ ನಿರ್ಧಾರವನ್ನ 30ನ ವಯಸ್ಸಿನಲ್ಲಿ ತೆಗೆದುಕೊಳ್ತಿದ್ದೀರಿ. ಅದು 8ರಿಂದ 10 ವರ್ಷಗಳ ವ್ಯತ್ಯಾಸ. ಇದು ಫಲವತ್ತತೆ ದೃಷ್ಟಿಯಿಂದ ಬಹಳ ದೊಡ್ಡದು. PCOS, ಥೈರಾಯ್ಡ್ ಸಮಸ್ಯೆಗಳು, ಅನಿಯಮಿತ ಮಾಸಿಕಗಳು ಇತ್ತೀಚೆಗೆ ಸಾಮಾನ್ಯವಾಗಿದ್ದು ಮಹಿಳೆಯರು ಇದಕ್ಕೆ ಹೊಂದಿಕೊಳ್ಳುತ್ತಿದ್ದಾರೆ. ಇವು ಸಣ್ಣ ಪಾರ್ಶ್ವಫಲಗಳಲ್ಲ, ನಿಮ್ಮ ದೇಹದ ಮೊದಲ ಎಚ್ಚರಿಕೆ. ನಗರದ ಒತ್ತಡ, ಹಾರ್ಮೋನ್ ಬದಲಾವಣೆ ಮತ್ತು ವಾಯು ಮಾಲಿನ್ಯವು ನಿಮ್ಮ 2-3 ಫಲವತ್ತತೆ ವರ್ಷಗಳನ್ನ ಕದಿಯುತ್ತಿವೆ ಮತ್ತು ನೀವು ಇದನ್ನು ಪಡಿತೀರಿ. ಮೆಟ್ರೋ ಉದ್ಯೋಗದಲ್ಲಿರುವ 33 ವರ್ಷದ ಮಹಿಳೆ ಎಲ್ಲಾ ಪರೀಕ್ಷೆಗಳು ಸಾಮಾನ್ಯ ಪ್ರಯತ್ನಿಸ್ತಿದ್ದಾಳೆ. ವರ್ಷಗಳು ಕಳೆದ್ರೂ ಮಗುವಿಲ್ಲ, ಒತ್ತಡ ಬೇಡ, ಯೋಚಿಸಬೇಡ ಎನ್ನುತ್ತಾರೆ. ಆದರೆ ಅವಳ ದೇಹ ವಿಶ್ರಾಂತಿ ಪಡೀತಿಲ್ಲ. ಇದು ಸಂಭವಿಸಬಹುದೆಂದು ಯಾರೂ ತಿಳಿಸಿರಲಿಲ್ಲ. ಇಲ್ಲಿ ಅತಿ ಕಠಿಣ ಭಾಗ ಇದೆ. ನೀವು ಮೌನವಾಗಿ ಬಾಧೆ ಅನುಭವಿಸಬೇಕಾಗಿದೆ. ನಿಮ್ ಸಹೋದ್ಯೋಗಿ ಗರ್ಭಧಾರಣೆಯ ಘೋಷಣೆ ಮಾಡಿದಾಗ ನೀವು ನಗುತ್ತೀರಿ ಮತ್ತು ಅವಳಿಗೆ ಅಭಿನಂದನೆ ಹೇಳ್ತೀರಿ. ಆದ್ರೆ ಒಳಗೊಳಗೆ ನೀವು ನಿರಾಶ್ರಿತನಾಗಿ ಭಾವಿಸ್ತೀರಿ. ಕುಟುಂಬ ಸಮಾರಂಭಗಳಲ್ಲಿ ಯಾರು ನಿಮ್ಗೆ ನೇರವಾಗಿ ಕೇಳೋದಿಲ್ಲ, ಆದ್ರೆ ಅವ್ರ ಕಣ್ಣಲ್ಲಿ ಆ ಪ್ರಶ್ನೆಯನ್ನು ನೀವು ನೋಡ್ತೀರಿ. ಅವಳಿಗೆ ಏನ್ ತೊಂದ್ರೆ? ನಿಮ್ ಗಂಡನ ಕುಟುಂಬವು ನಿಮ್ಗೆ ಬಾಯಿಗೆ ಹೇಳಿ ಆರೋಪಿಸೋದಿಲ್ಲ, ಆದ್ರೆ ಒತ್ತಡ ಯಾವಾಗ್ಲೂ ಇದೆ. ಹೇಳದೆ ಇದ್ರೂ ಭಾರವಾಗುತ್ತಿದೆ. ನೀವು ಯೋಚಿಸಲು ಪ್ರಾರಂಭಿಸ್ತೀರಿ, ನಾನು ಏನಾದ್ರೂ ತಪ್ಪು ಮಾಡಿದ್ದೇನೋ? ನಾನ್ ಬೇಗನೆ ಮದುವೆ ಆಗ್ಬೇಕಿತ್ತೆ, ಕಡಿಮೆ ಕೆಲಸ ಮಾಡ್ಬೇಕಿತ್ತೆ, ನನ್ ಪದೋನ್ನತಿ ಬಗ್ಗೆ ಕಡಿಮೆ ಒತ್ತಡ ಪಡಿಸ್ಬೇಕಿತ್ತೆ. ಉತ್ತರ ಇಲ್ಲ, ನೀವು ವಿಫಲರಾಗಿಲ್ಲ. ಆದ್ರೆ ದೇಹಶಾಸ್ತ್ರ ಕಾಯುವುದಿಲ್ಲ. ಮೊದಲ ಹಂತದ ಮುನ್ಸೂಚನೆಗಳೇನು? ಅನಿಯಮಿತ, ಹಠಾತ್, ಹಗುರ ಅಥವಾ ಭಾರಿ ಪೀರಿಯಡ್ಸ್ ತಿಂಗಳುಗಳ ಕಾಲ ಇದ್ರೆ, PCOS, ಥೈರಾಯ್ಡ್, ಹಾರ್ಮೋನ್ ಸಮಸ್ಯೆಗಳಿರ್ಲಿ, ತೀವ್ರ ಮುಟ್ಟಿನ ನೋವು ಕೆಲಸ ತಪ್ಪಿಸಿದರೆ ಅದು ಎಂಡೋಮೆಟ್ರಿಯೋಸಿಸ್ ಇರಬಹುದು. ಇದು ಫಲವತ್ತತೆ ಕುಂದಿಸುವ ಕಾಯಿಲೆ. ನಿಮ್ಗೆ ಚಿಂತೆ ಪಡಬೇಕಿಲ್ಲ ಎಂದು ಹೇಳಲಾಗಿದ್ದ PCOS ಅಥವಾ ಥೈರಾಯ್ಡ್ ಹಾರ್ಮೋನ್ ಸಮಸ್ಯೆಗಳು ಅವುಗಳೇ ಸೂಕ್ಷ್ಮ ಸೂಚನೆಗಳು. ಇಲ್ಲಿ ದೊಡ್ಡ ತೊಂದಿದೆ. 35 ವರ್ಷದೊಳಗಿನವರು 1 ವರ್ಷ ಅಥವಾ 35 ದಾಟಿದವರು 6 ತಿಂಗಳಿಗಿಂತ ಹೆಚ್ಚು ಪ್ರಯತ್ನಿಸುವುದು ಅದು ಅಸಹನೀಯ ಅಲ್ಲ, ಅದು ನಿಮ್ಮ ದೇಹವೇ ನಿಮಗೇನೋ ಹೇಳ್ತಿದ್ದೆ ಎಂಬುದಾಗಿದೆ. ನೀವು ಈ ಕಥೆಯಲ್ಲಿ ನಿಮ್ಮನ್ನು ನೋಡ್ತಿದ್ರೆ ನಾಳೆ ನೀವು ನಿಜವಾಗಿಯೂ ಮಾಡಬೇಕಾದದ್ದು ಬೆಳಿಗ್ಗೆ ಪ್ರಾಕ್ಟೋನಲ್ಲಿ ಫಲವತ್ತತೆ ನೋಡ್ಕೊಳ್ಳುವ ಪರಿಣಿತ ಗೈನಕಾಲಜಿಸ್ಟ್ ಜೊತೆ ಸಲಹೆ ಬುಕ್ ಮಾಡೋದು. ಇದು ಕೇವಲ ಚಾಟ್ GPT ಅಲ್ಲ, ಮತ್ತೆ ಇದು IVF ಚಿಕಿತ್ಸಾ ಕೇಂದ್ರವೂ ಅಲ್ಲ. ನಿಮ್ ಸಂಗಾತಿಯೊಂದಿಗೆ ಹೋಗಿ, ಇದು ದಂಪತಿಯ ಪ್ರಯಾಣ, ನಿಮ್ ಸಮಸ್ಯೆ ಮಾತ್ರ ಅಲ್ಲ. ಆ ಮೊದಲ ಭೇಟಿಯಲ್ಲಿ ರಕ್ತ ಪರೀಕ್ಷೆ ಮುಂತಾದ ಕೆಲವು ಮೂಲಭೂತ ಪರೀಕ್ಷೆಗಳನ್ನ ನಿರೀಕ್ಷಿಸಿ ಹಾಗೂ ಅಲ್ಟ್ರಾಸೌಂಡ್ ತಪಾಸಣೆ, ನಿಮ್ ಸಂಗಾತಿಯ ವೀರ್ಯ ವಿಶ್ಲೇಷಣೆ,
ಅನೇಕರು ಜೀವನ ಶೈಲಿ ಮಾರ್ಪಾಡು, ಅಂಡೋತ್ಸರ್ಗ ಉತ್ತೇಜಿಸುವ ಔಷಧಿಗಳಂತಹ ಸರಳ ಚಿಕಿತ್ಸೆಯಿಂದ ಫಲಿತಾಂಶ ಪಡೆಯೋರು. IVF ಸಾಮಾನ್ಯವಾಗಿ 3ನೇ ಅಥವಾ 4ನೇ ಹಂತ, ಮೊದಲ ಹಂತವಲ್ಲ. ನೀವು 38 ವರ್ಷಕ್ಕಿಂತ ಮೇಲ್ಪಟ್ಟವರಾದ್ರೆ ನಿಮ್ಮ ವೈದ್ಯರು ವೇಗವಾಗಿ ಕ್ರಮ ವಹಿಸಬಹುದು. ಅದು ಸಂಪೂರ್ಣವಾಗಿ ಸರಿಯೇ ಇದೆ. ಇದನ್ನು ನೆನಪಿಡಿ, ನೀವು ಹಾಳಾಗಿಲ್ಲ, ನೀವು ತಡವಾಗಿಲ್ಲ, ಮತ್ತು ನೀವು ನಿಜವಾದ ಮಾಹಿತಿಗೆ ಅರ್ಹರು ಕೇವಲ ಮೌನಕ್ಕಲ್ಲ. ನೀವು ಶಾಂತವಾಗಿ ಚಿಂತಿಸುತ್ತಿದ್ದರೆ ಬಹುಶಃ ಇಂದು ನೀವು ಬುಕ್ ಮಾಡಬೇಕಾದ ದಿನವಾಗಿರಬಹುದು ಆ ಪ್ರಾಕ್ಟೋನಲ್ಲಿ ಸಲಹೆ ಪಡೆಯಲು. ಈ ಚಾನೆಲ್ ಅಲ್ಲಿ ನಾವು ಪ್ರಮುಖ ವಿಷಯಗಳ ಬಗ್ಗೆ ಅನುಸರಿಸಬಹುದಾದ ಸಲಹೆಗಳನ್ನು ಹಂಚಿಕೊಳ್ತೀವಿ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಧನ್ಯವಾದಗಳು.